ಕುಸ್ತಿ ದೇಸಿ ಕ್ರೀಡೆ, ಆದರೆ ಇತ್ತೀಚಿನ ದಿನಗಳಲ್ಲಿ ಮರೆಯಾಗ್ತಾ ಇದೆ. ಹೀಗಾಗಿ ಯುವಕರನ್ನ ಹುರಿದುಂಬಿಸಲು ಇಲ್ಲೊಂದು ಕಡೆ ರಾಜ್ಯ ಮಟ್ಟದ ಮಟ್ಟಿ ಕುಸ್ತಿ ಪಂದ್ಯಾವಳಿ ಏರ್ಪಡಿಸಿ ಯುವಕರಲ್ಲಿ ಗ್ರಾಮೀಣ ಕ್ರೀಡೆಯ ಬಗೆಗೆ ಅರಿವನ್ನ ಮೂಡಿಸಲಾಗಿದೆ. ತೊಡೆ ತಟ್ಟಿ ಕುಸ್ತಿಗೆ ಆಹ್ವಾನ, ಅಖಾಡದಲ್ಲಿ ಗೆಲುವಿಗಾಗಿ ಕಾದಾಟ, ಗೆದ್ದ ಕುಸ್ತಿಪಟುಗಳಿಗೆ ಸನ್ಮಾನ. ಈ ದೃಶ್ಯಗಳು ಕಂಡುಬಂದಿದ್ದು ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿ. ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಮಟ್ಟಿ ಕುಸ್ತಿ, ಅಖಾಡದಲ್ಲಿ ತೊಡೆ ತಟ್ಟಿದ ಕುಸ್ತಿಪಟುಗಳು. ಬೆಂಗಳೂರಿನಲ್ಲಿ ಕುಸ್ತಿ ಪಂದ್ಯಾಟಗಳು ನೋಡಲು ಸಿಗೋದು ಬಲು ಅಪರೂಪ. ಹೀಗಾಗಿ ಗ್ರಾಮೀಣ ಕ್ರೀಡೆಯನ್ನ ಬೆಳೆಸುವ ದೃಷ್ಟಿಯಿಂದ ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಆಡಳಿತ ಮಂಡಳಿ ವಿದ್ಯಾರಣ್ಯಪುರದಲ್ಲಿ ರಾಜ್ಯ ಮಟ್ಟದ ಪುರುಷರು ಹಾಗೂ ಮಹಿಳೆಯರ ಮಟ್ಟಿ ಕುಸ್ತಿ ಪಂದ್ಯಾಟ ಏರ್ಪಡಿಸಿದ್ರು. ಗ್ರಾಮೀಣ ಕ್ರೀಡೆಗೆ ಪ್ರೋತ್ಸಾಹ ನೀಡಿದ ಅರ್ಚಕರು. ಕುಸ್ತಿ ಪಂದ್ಯಾಟದಲ್ಲಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದ ಕುಸ್ತಿಪಟುಗಳು ಭಾಗವಹಿಸಿದ್ರು. ಅಖಾಡದಲ್ಲಿ ತೊಡೆತಟ್ಟಿ ಗೆಲುವಿಗಾಗಿ ಸೆಣಸಾಡಿದ್ರು. ಕುಸ್ತಿಯಲ್ಲಿ ಭಾಗವಹಿಸಿದವರಿಗೆ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಅರ್ಚಕರು ಶಾಲು ಹೊದಿಸಿ ಗೌರವಿಸಿದ್ರು. ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರು ಈ ಕುಸ್ತಿ ಪಂದ್ಯಾಟವನ್ನು ಆಯೋಜಿಸಿದ್ದು ಗ್ರಾಮೀಣ ಕ್ರೀಡೆಗಳು ಉಳಿಬೇಕು, ಜಿಮ್ ಬಿಟ್ಟು ಕುಸ್ತಿಯತ್ತ ಯುವಕರು ಮುಖ ಮಾಡಬೇಕು ಎಂದರು. ಇದೊಂದು ಕುಸ್ತಿ ಪಂದ್ಯಾವಳಿ ಮಟ್ಟಿ ಕುಸ್ತಿ ಅಂತ ಹೇಳಿ, ಈ ಒಂದು ಕ್ರೀಡೆ ನಮ್ಮ ರಾಜ್ಯದಲ್ಲಿ ಮರೆಮಾಚೋಗ್ತಾ ಇದೆ, ಬಹಳ ಕಡಿಮೆ. ಇದಕ್ಕೆ ಯಾರು ಪ್ರೋತ್ಸಾಹಕರಾಗಲಿ ಅಥವಾ ಇದನ್ನು ಹುರುಪುಗೊಳಿಸೋ ಉತ್ಸಾಹ ನೀಡುವಂಥವರು ಬಹಳ ಕಡಿಮೆ ಮಟ್ಟದಲ್ಲಿ ನಮ್ಮ ಜನಾಂಗ ಈಗ ಹಿಂದುಳಿದಿದೆ. ಇದೇ ತರಹ ಎಲ್ಲರೂ ಗ್ರಾಮೀಣ ಕ್ರೀಡೆಗಳ ಉಳಿವಿಗೆ ಸಹಕರಿಸಬೇಕು, ಕ್ರೀಡಾಪಟುಗಳಿಗೆ ಉತ್ತಮ ಅವಕಾಶ ಮಾಡಿಕೊಡಬೇಕು ಎಂದು ಕುಸ್ತಿ ಕ್ರೀಡಾಪಟುಗಳು ಅಭಿಪ್ರಾಯಪಟ್ಟರು. ಜಿಮ್ ಬರೀ ತೋರ್ಸಕ್ ಮಾತ್ರ ಎಲ್ರಿಗೂ ಹಿಂಗಿದೆ, ಕೈ ಇಷ್ಟು ದೊಡ್ಡದಿದೆ, ಹಂಗಿದೆ ಅಂತ. ಆದ್ರೆ ಜಿಮ್ ಮಾಡೋರು ಇಲ್ಲಿ ಬಂದ್ರೆ ಬದುಕಕ್ಕಾಗಲ್ಲ. ಎಲ್ರೂ ಜೀವನದಲ್ಲಿ ಒಂದು ಮಾರ್ಷಲ್ ಆರ್ಟ್ ಆದ್ರೂ ಕಲಿಲೇಬೇಕು ಅಂತ ನಾನು ಬಿಡ್ಕೋತೀನಿ ಎಲ್ರಿಗೂ. ಸೊ ಜಿಮ್ಮು ಒಳ್ಳೇದು, ಆದ್ರೆ ಕುಸ್ತಿ, ಕಿಕ್ ಬಾಕ್ಸಿಂಗ್ ಇದೆಲ್ಲ ಇನ್ನೂ ಒಳ್ಳೇದು. ಇನ್ನು ಇತ್ತೀಚೆಗೆ ಯುವಕರು ಕುಸ್ತಿಯನ್ನೆಲ್ಲ ಬಿಟ್ಟು ಜಿಮ್ ಕಡೆ ಜಾಸ್ತಿ ಮುಖ ಮಾಡ್ತಿದ್ದು, ಅದರ ಬದಲು ಕುಸ್ತಿಯಲ್ಲಿ ದೇಹ ದಂಡಿಸಿದ್ರೆ ಆರೋಗ್ಯ ಮತ್ತಷ್ಟು ಚೆನ್ನಾಗಿರುತ್ತೆ ಅನ್ನೋದು ಹಿರಿಯ ಕುಸ್ತಿಪಟುಗಳ ಕಿವಿಮಾತು. ಬ್ಯೂರೋ ರಿಪೋರ್ಟ್. ಕುಸ್ತಿ ದೇಸಿ ಕ್ರೀಡೆ, ಆದರೆ ಇತ್ತೀಚಿನ ದಿನಗಳಲ್ಲಿ ಮರೆಯಾಗ್ತಾ ಇದೆ. ಹೀಗಾಗಿ ಯುವಕರನ್ನ ಹುರಿದುಂಬಿಸಲು ಇಲ್ಲೊಂದು ಕಡೆ ರಾಜ್ಯ ಮಟ್ಟದ ಮಟ್ಟಿ ಕುಸ್ತಿ ಪಂದ್ಯಾವಳಿ ಏರ್ಪಡಿಸಿ ಯುವಕರಲ್ಲಿ ಗ್ರಾಮೀಣ ಕ್ರೀಡೆಯ ಬಗೆಗೆ ಅರಿವನ್ನ ಮೂಡಿಸಲಾಗಿದೆ. ತೊಡೆ ತಟ್ಟಿ ಕುಸ್ತಿಗೆ ಆಹ್ವಾನ, ಅಖಾಡದಲ್ಲಿ ಗೆಲುವಿಗಾಗಿ ಕಾದಾಟ, ಗೆದ್ದ ಕುಸ್ತಿಪಟುಗಳಿಗೆ ಸನ್ಮಾನ. ಈ ದೃಶ್ಯಗಳು ಕಂಡುಬಂದಿದ್ದು ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿ. ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಮಟ್ಟಿ ಕುಸ್ತಿ, ಅಖಾಡದಲ್ಲಿ ತೊಡೆ ತಟ್ಟಿದ ಕುಸ್ತಿಪಟುಗಳು. ಬೆಂಗಳೂರಿನಲ್ಲಿ ಕುಸ್ತಿ ಪಂದ್ಯಾಟಗಳು ನೋಡಲು ಸಿಗೋದು ಬಲು ಅಪರೂಪ. ಹೀಗಾಗಿ ಗ್ರಾಮೀಣ ಕ್ರೀಡೆಯನ್ನ ಬೆಳೆಸುವ ದೃಷ್ಟಿಯಿಂದ ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಆಡಳಿತ ಮಂಡಳಿ ವಿದ್ಯಾರಣ್ಯಪುರದಲ್ಲಿ ರಾಜ್ಯ ಮಟ್ಟದ ಪುರುಷರು ಹಾಗೂ ಮಹಿಳೆಯರ ಮಟ್ಟಿ ಕುಸ್ತಿ ಪಂದ್ಯಾಟ ಏರ್ಪಡಿಸಿದ್ರು. ಗ್ರಾಮೀಣ ಕ್ರೀಡೆಗೆ ಪ್ರೋತ್ಸಾಹ ನೀಡಿದ ಅರ್ಚಕರು. ಕುಸ್ತಿ ಪಂದ್ಯಾಟದಲ್ಲಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದ ಕುಸ್ತಿಪಟುಗಳು ಭಾಗವಹಿಸಿದ್ರು. ಅಖಾಡದಲ್ಲಿ ತೊಡೆತಟ್ಟಿ ಗೆಲುವಿಗಾಗಿ ಸೆಣಸಾಡಿದ್ರು. ಕುಸ್ತಿಯಲ್ಲಿ ಭಾಗವಹಿಸಿದವರಿಗೆ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಅರ್ಚಕರು ಶಾಲು ಹೊದಿಸಿ ಗೌರವಿಸಿದ್ರು. ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರು ಈ ಕುಸ್ತಿ ಪಂದ್ಯಾಟವನ್ನು ಆಯೋಜಿಸಿದ್ದು ಗ್ರಾಮೀಣ ಕ್ರೀಡೆಗಳು ಉಳಿಬೇಕು, ಜಿಮ್ ಬಿಟ್ಟು ಕುಸ್ತಿಯತ್ತ ಯುವಕರು ಮುಖ ಮಾಡಬೇಕು ಎಂದರು. ಇದೊಂದು ಕುಸ್ತಿ ಪಂದ್ಯಾವಳಿ ಮಟ್ಟಿ ಕುಸ್ತಿ ಅಂತ ಹೇಳಿ, ಈ ಒಂದು ಕ್ರೀಡೆ ನಮ್ಮ ರಾಜ್ಯದಲ್ಲಿ ಮರೆಮಾಚೋಗ್ತಾ ಇದೆ, ಬಹಳ ಕಡಿಮೆ. ಇದಕ್ಕೆ ಯಾರು ಪ್ರೋತ್ಸಾಹಕರಾಗಲಿ ಅಥವಾ ಇದನ್ನು ಹುರುಪುಗೊಳಿಸೋ ಉತ್ಸಾಹ ನೀಡುವಂಥವರು ಬಹಳ ಕಡಿಮೆ ಮಟ್ಟದಲ್ಲಿ ನಮ್ಮ ಜನಾಂಗ ಈಗ ಹಿಂದುಳಿದಿದೆ. ಇದೇ ತರಹ ಎಲ್ಲರೂ ಗ್ರಾಮೀಣ ಕ್ರೀಡೆಗಳ ಉಳಿವಿಗೆ ಸಹಕರಿಸಬೇಕು, ಕ್ರೀಡಾಪಟುಗಳಿಗೆ ಉತ್ತಮ ಅವಕಾಶ ಮಾಡಿಕೊಡಬೇಕು ಎಂದು ಕುಸ್ತಿ ಕ್ರೀಡಾಪಟುಗಳು ಅಭಿಪ್ರಾಯಪಟ್ಟರು. ಜಿಮ್ ಬರೀ ತೋರ್ಸಕ್ ಮಾತ್ರ ಎಲ್ರಿಗೂ ಹಿಂಗಿದೆ, ಕೈ ಇಷ್ಟು ದೊಡ್ಡದಿದೆ, ಹಂಗಿದೆ ಅಂತ. ಆದ್ರೆ ಜಿಮ್ ಮಾಡೋರು ಇಲ್ಲಿ ಬಂದ್ರೆ
ಬದುಕಕ್ಕಾಗಲ್ಲ. ಎಲ್ರೂ ಜೀವನದಲ್ಲಿ ಒಂದು ಮಾರ್ಷಲ್ ಆರ್ಟ್ ಆದ್ರೂ ಕಲಿಲೇಬೇಕು ಅಂತ ನಾನು ಬಿಡ್ಕೋತೀನಿ ಎಲ್ರಿಗೂ. ಸೊ ಜಿಮ್ಮು ಒಳ್ಳೇದು, ಆದ್ರೆ ಕುಸ್ತಿ, ಕಿಕ್ ಬಾಕ್ಸಿಂಗ್ ಇದೆಲ್ಲ ಇನ್ನೂ ಒಳ್ಳೇದು. ಇನ್ನು ಇತ್ತೀಚೆಗೆ ಯುವಕರು ಕುಸ್ತಿಯನ್ನೆಲ್ಲ ಬಿಟ್ಟು ಜಿಮ್ ಕಡೆ ಜಾಸ್ತಿ ಮುಖ ಮಾಡ್ತಿದ್ದು, ಅದರ ಬದಲು ಕುಸ್ತಿಯಲ್ಲಿ ದೇಹ ದಂಡಿಸಿದ್ರೆ ಆರೋಗ್ಯ ಮತ್ತಷ್ಟು ಚೆನ್ನಾಗಿರುತ್ತೆ ಅನ್ನೋದು ಹಿರಿಯ ಕುಸ್ತಿಪಟುಗಳ ಕಿವಿ ಮಾತು. ಬ್ಯೂರೋ ರಿಪೋರ್ಟ್. ಕುಸ್ತಿ ದೇಸಿ ಕ್ರೀಡೆ, ಆದರೆ ಇತ್ತೀಚಿನ ದಿನಗಳಲ್ಲಿ ಮರೆಯಾಗ್ತಾ ಇದೆ. ಹೀಗಾಗಿ ಯುವಕರನ್ನ ಹುರಿದುಂಬಿಸಲು ಇಲ್ಲೊಂದು ಕಡೆ ರಾಜ್ಯ ಮಟ್ಟದ ಮಟ್ಟಿ ಕುಸ್ತಿ ಪಂದ್ಯಾವಳಿ ಏರ್ಪಡಿಸಿ ಯುವಕರಲ್ಲಿ ಗ್ರಾಮೀಣ ಕ್ರೀಡೆಯ ಬಗೆಗೆ ಅರಿವನ್ನ ಮೂಡಿಸಲಾಗಿದೆ. ತೊಡೆ ತಟ್ಟಿ ಕುಸ್ತಿಗೆ ಆಹ್ವಾನ, ಅಖಾಡದಲ್ಲಿ ಗೆಲುವಿಗಾಗಿ ಕಾದಾಟ, ಗೆದ್ದ ಕುಸ್ತಿಪಟುಗಳಿಗೆ ಸನ್ಮಾನ. ಈ ದೃಶ್ಯಗಳು ಕಂಡುಬಂದಿದ್ದು ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿ. ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಮಟ್ಟಿ ಕುಸ್ತಿ, ಅಖಾಡದಲ್ಲಿ ತೊಡೆ ತಟ್ಟಿದ ಕುಸ್ತಿಪಟುಗಳು. ಬೆಂಗಳೂರಿನಲ್ಲಿ ಕುಸ್ತಿ ಪಂದ್ಯಾಟಗಳು ನೋಡಲು ಸಿಗೋದು ಬಲು ಅಪರೂಪ. ಹೀಗಾಗಿ ಗ್ರಾಮೀಣ ಕ್ರೀಡೆಯನ್ನ ಬೆಳೆಸುವ ದೃಷ್ಟಿಯಿಂದ ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಆಡಳಿತ ಮಂಡಳಿ ವಿದ್ಯಾರಣ್ಯಪುರದಲ್ಲಿ ರಾಜ್ಯ ಮಟ್ಟದ ಪುರುಷರು ಹಾಗೂ ಮಹಿಳೆಯರ ಮಟ್ಟಿ ಕುಸ್ತಿ ಪಂದ್ಯಾಟ ಏರ್ಪಡಿಸಿದ್ರು. ಗ್ರಾಮೀಣ ಕ್ರೀಡೆಗೆ ಪ್ರೋತ್ಸಾಹ ನೀಡಿದ ಅರ್ಚಕರು. ಕುಸ್ತಿ ಪಂದ್ಯಾಟದಲ್ಲಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದ ಕುಸ್ತಿಪಟುಗಳು ಭಾಗವಹಿಸಿದ್ರು. ಅಖಾಡದಲ್ಲಿ ತೊಡೆತಟ್ಟಿ ಗೆಲುವಿಗಾಗಿ ಸೆಣಸಾಡಿದ್ರು. ಕುಸ್ತಿಯಲ್ಲಿ ಭಾಗವಹಿಸಿದವರಿಗೆ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಅರ್ಚಕರು ಶಾಲು ಹೊದಿಸಿ ಗೌರವಿಸಿದ್ರು. ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರು ಈ ಕುಸ್ತಿ ಪಂದ್ಯಾಟವನ್ನ ಆಯೋಜಿಸಿದ್ದು, ಗ್ರಾಮೀಣ ಕ್ರೀಡೆಗಳು ಉಳಿಬೇಕು, ಜಿಮ್ ಬಿಟ್ಟು ಕುಸ್ತಿಯತ್ತ ಯುವಕರು ಮುಖ ಮಾಡಬೇಕು ಎಂದರು. ಇದೊಂದು ಕುಸ್ತಿ ಪಂದ್ಯಾವಳಿ ಮಟ್ಟಿ ಕುಸ್ತಿ ಅಂತ ಹೇಳಿ, ಈ ಒಂದು ಕ್ರೀಡೆ ನಮ್ಮ ರಾಜ್ಯದಲ್ಲಿ ಮರೆಮಾಚೋಗ್ತಾ ಇದೆ, ಬಹಳ ಕಡಿಮೆ. ಇದಕ್ಕೆ ಯಾರು ಪ್ರೋತ್ಸಾಹಕರಾಗಲಿ ಅಥವಾ ಇದನ್ನು ಹುರುಪುಗೊಳಿಸೋ ಉತ್ಸಾಹ ನೀಡುವಂಥವರು ಬಹಳ ಕಡಿಮೆ ಮಟ್ಟದಲ್ಲಿ ನಮ್ಮ ಜನಾಂಗ ಈಗ ಹಿಂದುಳಿದಿದೆ. ಇದೇ ತರಹ ಎಲ್ಲರೂ ಗ್ರಾಮೀಣ ಕ್ರೀಡೆಗಳ ಉಳಿವಿಗೆ ಸಹಕರಿಸಬೇಕು, ಕ್ರೀಡಾಪಟುಗಳಿಗೆ ಉತ್ತಮ ಅವಕಾಶ ಮಾಡಿಕೊಡಬೇಕು ಎಂದು ಕುಸ್ತಿ ಕ್ರೀಡಾಪಟುಗಳು ಅಭಿಪ್ರಾಯಪಟ್ಟರು. ಜಿಮ್ಮು ಬರೀ ತೋರ್ಸಕ್ ಮಾತ್ರ ಎಲ್ರಿಗೂ ಹಿಂಗಿದೆ, ಕೈ ಇಷ್ಟು ದೊಡ್ಡದಿದೆ, ಹಂಗಿದೆ ಅಂತ. ಆದ್ರೆ ಜಿಮ್ ಮಾಡೋರು ಇಲ್ಲಿ ಬಂದ್ರೆ ಬದುಕಕ್ಕಾಗಲ್ಲ. ಎಲ್ರೂ ಜೀವನದಲ್ಲಿ ಒಂದು ಮಾರ್ಷಲ್ ಆರ್ಟ್ ಆದ್ರೂ ಕಲಿಲೇಬೇಕು ಅಂತ ನಾನು ಬಿಡ್ಕೋತೀನಿ ಎಲ್ರಿಗೂ. ಸೊ ಜಿಮ್ಮು ಒಳ್ಳೇದು, ಆದ್ರೆ ಕುಸ್ತಿ, ಕಿಕ್ ಬಾಕ್ಸಿಂಗ್ ಇದೆಲ್ಲ ಇನ್ನೂ ಒಳ್ಳೇದು. ಇನ್ನು ಇತ್ತೀಚೆಗೆ ಯುವಕರು ಕುಸ್ತಿಯನ್ನೆಲ್ಲ ಬಿಟ್ಟು ಜಿಮ್ ಕಡೆ ಜಾಸ್ತಿ ಮುಖ ಮಾಡ್ತಿದ್ದು, ಅದರ ಬದಲು ಕುಸ್ತಿಯಲ್ಲಿ ದೇಹ ದಂಡಿಸಿದ್ರೆ ಆರೋಗ್ಯ ಮತ್ತಷ್ಟು ಚೆನ್ನಾಗಿರುತ್ತೆ ಅನ್ನೋದು ಹಿರಿಯ ಕುಸ್ತಿಪಟುಗಳ ಕಿವಿ ಮಾತು. ಬ್ಯೂರೋ ರಿಪೋರ್ಟ್.